ಹಾಸನದಲ್ಲಿ ಎಚ್.ಡಿ. ರೇವಣ್ಣ ಅವರ ಬಂಧನ ಖಂಡಿಸಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಇಳಿದಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಜೆಡಿಎಸ್ ಕಾರ್ಯಕರ್ತರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. 10 ಗಂಟೆ ನಂತರ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರಂತೆ. ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಅವರು ಅರೆಸ್ಟ್ ಆಗಿರೋದನ್ನ ಖಂಡಿಸಿ ಕಾರ್ಯಕರ್ತರು ಈಗ ಪ್ರತಿಭಟನೆಗೆ ನಿರ್ಧರಿಸ್ತಾ ಇರೋದು ಗೊತ್ತಾಗ್ತಾ ಇದೆ. ಹೊಳೆನರಸೀಪುರದಲ್ಲಿ ಹೋರಾಟ ಜೋರಾಗಿರುತ್ತಂತೆ ಇವ್ರದ್ದು ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಪ್ರತಿಭಟನೆ ಅಂತೆ. ಬಟ್ ಪ್ರತಿಭಟನೆ ಉದ್ದೇಶ ಇದೆಯಲ್ಲ ಅದ್ರ ಬಗ್ಗೆ ಈಗ ಪ್ರಶ್ನೆಗಳು ಮೂಡ್ತಾ ಇದೆ. ಬಿಕಾಸ್ ಯಾರೂ ಇಂಥ ಪ್ರಕರಣವನ್ನ ಸಮರ್ಥಿಸಿಕೊಳ್ಳೋಕ್ಕೂ ಆಗಲ್ಲ. ಆಮೇಲೆ ಇಂಥ ಪ್ರಕರಣದಲ್ಲಿ ಆರೋಪ ಕೇಳಿ ಬಂದಿರೋರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತುವಂತಹ ವಿಚಾರ ಇದೆಯಲ್ಲ ಅದೇ ದೊಡ್ಡ ಅಪಸವ್ಯ ಅಂತ ಅನ್ಸುತ್ತೆ. ಗೊತ್ತಿಲ್ಲ ಹೇಳಿ ಮಾಡಿಸ್ತಾ ಇರುವಂತಹ ಪ್ರತಿಭಟನೆನ ಅಥವಾ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರೇ ಬಂದು ಪ್ರತಿಭಟನೆ ಮಾಡ್ತಾ ಇರೋದು ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಈ ಭ್ರಷ್ಟಾಚಾರ ಕೇಸ್ನಲ್ಲಿ ಅರೆಸ್ಟ್ ಆದಾಗ್ಲೋ ಅಥವಾ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದಾಗ್ಲೋ ಪ್ರತಿಭಟನೆ ಮಾಡೋದು ಖಂಡಿಸೋದು ಎಲ್ಲ ಸರಿ. ಬಟ್ ಇದು ಅತಿ ದೊಡ್ಡ ಲೈಂಗಿಕ ಹಗರಣದಲ್ಲಿ ಅರೆಸ್ಟ್ ಆಗಿರುವಂತಹ ವಿಚಾರ. ಇಲ್ಲಿ ಪ್ರತಿಭಟನೆ ಅಂತ ಹೇಳಿದ್ರೆ ಅದೊಂದು ಅಪಸವ್ಯ ಅಲ್ಲದೆ ಇನ್ನೇನೂ ಅಲ್ಲ. ಸೊ ಪ್ರತಿಭಟನೆ ಮಾಡಿಸ್ತಿರೋದಾ ಅಥವಾ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಬರ್ತಾ ಇರೋದಾ? ಮಮತಾ, ಏನು ಪುತ್ರನ ರಕ್ಷಣೆಗಾಗಿ ಸಂತ್ರಸ್ತೆಯ ಅಪಹರಣ ಕೇಸ್ನಲ್ಲಿ ಈಗಾಗಲೇ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಬಂಧನವಿದೆ. ತಮ್ಮ ನೆಚ್ಚಿನ ನಾಯಕನ ಬಂಧನವನ್ನು ಖಂಡಿಸಿ ಹೊಳೆನರಸೀಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಬೆಳಗ್ಗೆ 10 ಗಂಟೆಗೆ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ನಂತರ ತಹಸೀಲ್ದಾರ್ಗೆ ಮನವಿಯನ್ನು ಸಹ ಸಲ್ಲಿಸಿದ್ದಾರೆ. ಯಾಕೆಂದರೆ ರೇವಣ್ಣ ಅವರು ಪುತ್ರನ ರಕ್ಷಣೆಗೋಸ್ಕರ ಹೋಗಿ ಕಿಡ್ನಾಪ್ ಕೇಸ್ನಲ್ಲಿ ಈಗ ಬಂಧನವಾಗಿರ್ತಕ್ಕಂಥದ್ದು. ಹಾಗಾಗಿ ಜಿಲ್ಲೆಯ ಜೆಡಿಎಸ್ನಲ್ಲಿ ಒಂದು ರೀತಿ ಮಡುಗಟ್ಟಿದ ವಾತಾವರಣವಾಗಿದೆ. ಇನ್ನೊಂದೆಡೆ ಅವರ ಶಾಸಕರಿರ್ಬೋದು, ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು ಮುಕ್ತವಾಗಿ ಸಮರ್ಥನೆ ಮಾಡಿಕೊಳ್ಳುವಂಥ ಅಸಹಾಯಕ ಸ್ಥಿತಿಗೆ ಅವರು ತಲುಪಿದ್ದಾರೆ. ಆದರೆ ಸತತ 25 ವರ್ಷಗಳಿಂದ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಎಚ್.ಡಿ. ರೇವಣ್ಣ ಅವರ ಬಂಧನ ನಿಜಕ್ಕೂ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಆತಂಕವನ್ನು ಉಂಟು ಮಾಡಿದೆ. ಹಾಗಾಗಿ ಇದರಲ್ಲಿ ರಾಜಕೀಯ ಅಡಗಿದೆ ಅಂತ ಒಂದು ಆರೋಪವೂ ಸಹ ಕಾರ್ಯಕರ್ತರು ಕೇಳಿಬರ್ತಾ ಇರ್ತದ್ದು. ಹಾಗಾಗಿ ತಮ್ಮ ನೆಚ್ಚಿನ ನಾಯಕನ ಬಂಧನವನ್ನು ಖಂಡಿಸಿ ಹೊಳೆನರಸೀಪುರದಲ್ಲಿ ಇಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ. ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟನೆ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೆ. ಈಗಷ್ಟೇ 10 ಗಂಟೆ ನಂತರ ಅಂತೆ. ಅವ್ರು ಹೇಳ್ತಿರೋದು 25 ವರ್ಷದಿಂದ ನಮ್ಮ ಜಿಲ್ಲೆಗೆ ತುಂಬಾ ಕೆಲಸ ಮಾಡಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಅವ್ರನ್ನ ಅರೆಸ್ಟ್ ಮಾಡಿರೋದೇ ರಾಜಕೀಯ ದುರುದ್ದೇಶದಿಂದ ಕೂಡಿರುವಂತಹ ವಿಚಾರ. ಹೀಗಾಗಿ ನಾವು ಅದರ ವಿರುದ್ಧ ದನಿ ಎತ್ತುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಷ್ಟು ಜನ ಈ ಪ್ರತಿಭಟನೆಯಲ್ಲಿ ಮುಖ ತೋರಿಸ್ತಾರೆ, ಎಷ್ಟು ಜನ ಬರ್ತಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಈ ವಿಡಿಯೋಗಳೆಲ್ಲ ವೈರಲ್ ಆದಾಗ್ಲಿಂದ ಒಬ್ಬ ಜೆಡಿಎಸ್ ಕಾರ್ಯಕರ್ತ ಕೂಡ ಆಕ್ಟಿವ್ ಆಗಿ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸವನ್ನೇ ಮಾಡಿಲ್ಲ. ಎಲ್ಲರ ಮುಖ ಕೂಡ ಕಪ್ಪಾಗಿದೆ. ಅದರಲ್ಲೂ ಇವತ್ತು ಪ್ರತಿಭಟನೆಯನ್ನ ಮಾಡ್ತೀವಿ ನಾವು ಅಂತ ಹೇಳಿರೋರು ಕರೆ ಕೊಟ್ಟಿರೋದಕ್ಕೆ ಎಷ್ಟು ಜನ ಜೆಡಿಎಸ್ ಕಾರ್ಯಕರ್ತರು ಸ್ಪಂದಿಸ್ತಾರೆ ಅನ್ನೋದು ಕೂಡ ಈ ಕ್ಷಣದ ಕುತೂಹಲ. ಹೊಳೆನರಸೀಪುರ ಕ್ಷೇತ್ರದಲ್ಲಿ ಈ ಪ್ರತಿಭಟನೆ ಸಾಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಏನಂತ ಪ್ರತಿಭಟನೆ, ದುರುದ್ದೇಶ ಪೂರಿತ ಅಂತ ಹೇಳಿದ್ರೆ ಹೇಗೆ ಇದನ್ನು ಪ್ರೂವ್ ಮಾಡ್ತಾರೆ? ಬಿಕಾಸ್ ಒಬ್ಬರು ಇಬ್ಬರಲ್ಲ ಇಲ್ಲಿ ಕಂಪ್ಲೇಂಟ್ ಕೊಡ್ತಾ ಇರೋದು, ಅಥವಾ ಒಬ್ಬರು ಇಬ್ಬರ ವಿಡಿಯೋ ಬಗ್ಗೆ ಮಾತಾಡ್ತಾ ಇಲ್ಲ ಜನ. 2976 ವಿಡಿಯೋಗಳು ಇದ್ದಾವೆ ಎನ್ನಲಾಗ್ತಾ ಇದೆ. ಹೀಗಾಗಿ ಈ ಪ್ರತಿಭಟನೆಗೆ ಅರ್ಥ ಇದೆಯಾ ಅಥವಾ ಮತ್ತೊಂದು ಅಪಸವ್ಯನ ಇದು ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳ ಬಾಳು ಕತ್ತಲಾಗಿದೆ. ಎಷ್ಟೋ ಹೆಣ್ಮಕ್ಳ ಭವಿಷ್ಯಕ್ಕೆ ಇಲ್ಲಿ ಕೊಳ್ಳಿ ಇಡೋ ಕೆಲಸವನ್ನ ವಿಕೃತ ಮನಸ್ಥಿತಿಯ ಪಶುಗಳು ಮಾಡಿದ್ದಾರೆ. ಸೊ ಇಂಥ ಪ್ರಕರಣದಲ್ಲಿ ಪ್ರತಿಭಟನೆನ ನಿಜಕ್ಕೂ ಒಂದು ಪ್ರಶ್ನೆ ಅಂತೂ ಉದ್ಭವಿಸ್ತಾ ಇದೆ. ಹೊಳೆನರಸೀಪುರದಲ್ಲಿ ನೋಡೋಣ ಏನಾಗುತ್ತೆ. 10 ಗಂಟೆಯ ನಂತರ ಬೃಹತ್ ಪ್ರತಿಭಟನೆಗೆ ಎಷ್ಟು ಜನ ಸಾಥ್ ಕೊಡ್ತಾರೆ, ಏನೇನು ಸಮರ್ಥನೆಗಳನ್ನು ತಮ್ಮ ನಾಯಕನ ಬಗ್ಗೆ ಮಾಡ್ತಾರೆ ಅಂತ. ಬಿಕಾಸ್ ಡೇವನಿಂದ ಜೆಡಿಎಸ್ ನಾಯಕರು, ರಾಜ್ಯ ನಾಯಕರಂತೂ ತುಂಬ ಕ್ಲಿಯರ್ ಇದ್ದಾರೆ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅಂತ ಹೇಳಿದ್ರು. ತಪ್ಪು ಮಾಡಿರೋದಾದ್ರೆ ಶಿಕ್ಷೆನ ಅನುಭವಿಸಲೇಬೇಕು ಅಂತ ಹೇಳಿದ್ರು. ಜಿ.ಟಿ. ದೇವೇಗೌಡರು ಕೂಡ ಎಚ್.ಡಿ. ರೇವಣ್ಣ ಅವರ ಬಂಧನದ ನಂತರನೂ ಇದನ್ನೇ ಹೇಳಿದರು.